ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವಿಡಿಯೋ ಆಗಿರುತ್ತೆ. ಬಿಕಾಸ್ ನಾನು ಅವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಮಾಡಿಕೊಂಡೆ, ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಬೇಗನೆ ಎದ್ದು ಹಸ್ಬೆಂಡಿಗೆ ಟಿಫನ್ ಮಾಡಿಕೊಟ್ಟು ಅವ್ರು ಬೆಳಗ್ಗೆ 5 ಗಂಟೆ ಅಷ್ಟರೊಳಗೆ ಡ್ಯೂಟಿ ಹೋದರು. ಇನ್ನು ಅವರು ಡ್ಯೂಟಿಗೆ ಹೋದ್ಮೇಲೆ ಇನ್ನು ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಎಲ್ಲ ಮಾಡಬೇಕಿತ್ತು. ಸೊ ಹಾಗಾಗಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಮನೆ ಕೂಡ ಫುಲ್ಲು ನೀಟ್ ಮಾಡಿ ಆಮೇಲೆ ನಾನು ಹೋಗಿ ಫುಲ್ಲು ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟರಲ್ಲಿ ಬೆಳಕು ಕರೆದೇ ಬಿಟ್ಟಿತ್ತು. ಇನ್ನು ಡೋರ್ ಓಪನ್ ಮಾಡಿದೆ. ಎಷ್ಟು ಚೆನ್ನಾಗಿತ್ತು ವೆದರ್ ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಆ ವೆದರ್ನ ನೋಡ್ಕೊಂತ ಹಾಗೆ ನಿಂತ್ಕೊಂಡು ಅದಾದಮೇಲೆ ಇನ್ನು ಪೂಜೆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಫೈನಲಿ ಪೂಜೆ ಕೂಡ ಮುಗಿಸ್ದೆ. ಇನ್ನು ರಾಯರ ಪೂಜೆ ಆದರೆ ಅಂತೂ ನನಗಂತೂ ಮನಸ್ಸಿಗೆ ಅದೇನೋ ಖುಷಿ, ನೆಮ್ಮದಿ, ಅದೇನೋ ಗೊತ್ತಿಲ್ಲ, ಒಂಥರ ಖುಷಿ. ಸೊ ಪೂಜೆನೆಲ್ಲ ಆಯಿತು. ಅದಾದಮೇಲೆ ಇನ್ನು ನನ್ನ ನಾರ್ಮಲ್ ಡ್ರಿಂಕ್ ಏನಿದೆ, ನಲ್ಲಿಕಾಯಿ ಜ್ಯೂಸ್ದು ಐಸ್ ಕ್ಯೂಬ್ ಮಾಡಿಟ್ಟಿದ್ನಲ್ಲ, ಅದಕ್ಕೆ ಇವಾಗ 2 ಕ್ಯೂಬ್ಸ್ನ ಹಾಕ್ಕೊಂಡು ನಾನು ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತೀನಿ. ಅದು ಸ್ವಲ್ಪ ಹಾಕ್ಕೊಂಡು ಆಮೇಲೆ 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿತೀನಿ. ಅದಾದಮೇಲೆ ಇನ್ನು ಟಿಫನಿಗೆ ದೋಸೆ, ಆಲೂಗೆಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿನ ಮಾಡ್ಕೊಂಡಿದ್ವಿ. ಇನ್ನು ಟಿಫನ್ ಎಲ್ಲ ಮುಗಿಸಿ ಇನ್ನು ನಮ್ಮ ಸಮೀಕ್ಷೆನ ಸ್ಕೂಲ್ಗೆ ಬಿಟ್ಟು ಬಂದು ಅದಾದಮೇಲೆ ಇನ್ನು ನನ್ನ ಕೆಲಸ ಶುರು. ಇನ್ನು ಹಬ್ಬಕ್ಕೆ ಸ್ವಲ್ಪ ತಿಂಡಿಗಳೆಲ್ಲ ಮಾಡ್ಕೋಬಿತ್ತು. ಹಾಗಾಗಿ ಸ್ವಲ್ಪ ಸ್ಟವ್ ಎಲ್ಲ ನೀಟಾಗಿ ಒರೆಸಿ ಆಮೇಲೆ ಮನೆ ಕೂಡ ತಿಂಡಿ ಎಲ್ಲ ಮಾಡಿದ್ವಲ್ಲ, ಎಂಜಲಾಗಿರುತ್ತೆ ಅಂತ ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂತೇಳಿ ಹೊರ್ಗಡೆ ಎಲ್ಲ ಫಸ್ಟು ತೊಳ್ಕೊಬಂದೆ ಮೆಟ್ಲೆಲ್ಲ. ಹಬ್ಬ ಬಂದರೆ ನಾನು ಹಾಗೆಯೇ ಮೆಟ್ಲೆಲ್ಲ ತೊಳೆದು ಬಿಡ್ತೀನಿ. ಆದಮೇಲೆ ಊಟ ಮಾಡಿ ನಮ್ಮ ಸುದೀಕ್ಷಾನ ಮಲಗಿಸ್ದೆ. ಅವಳು ಎದ್ದಿದ್ರೆ ನನಗೆ ಯಾವ ಕೆಲಸನೂ ಆಗೋಲ್ಲ. ಸೊ ಅದೆಲ್ಲ ಆದಮೇಲೆ ಇನ್ನು ನಾನು ಕೂಡ ಮತ್ತೆ ಫ್ರೆಶ್ ಅಪ್ ಆಗಿ ಬಂದೆ. ಹೊರ್ಗಡೆ ಎಲ್ಲ ತೊಳೆದಿದ್ನಲ್ಲ, ಸೊ ಹಾಗಾಗಿ ಸ್ನಾನ ಮಾಡ್ಕೊಂಬಂದು ಇನ್ನು ಸ್ವಲ್ಪ ತುಪ್ಪ ಎಲ್ಲ ಕಾಯಕ್ಕಿಡಬೇಕಿತ್ತು. ಸೊ ಹಾಗಾಗಿ ಇನ್ನು ತುಪ್ಪನೆಲ್ಲ ಕಾಯಕ್ಕಿಟ್ಕೊಂಡೆ. ಪ್ಯಾಕೆಟ್ ತುಪ್ಪ ಆದ್ರೂ ನಾನು ಇನ್ನೊಂದು ಸಲ ಅದಕ್ಕೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಕಾಯಿಸ್ಕೊತೀನಿ. ಅದಾದಮೇಲೆ ಈ ಕಡೆ ಸ್ವಲ್ಪ ರವೆ ಉಂಡೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ರವೆ ಉಂಡೆ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ರವೆ ಉಂಡೆ ಕೂಡ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಮಾಡ್ತಿರ್ಲಿಲ್ಲ, ಹೊರ್ಗಡೆಯಿಂದ ತರ್ತಿದ್ದೆ. ಬಟ್ ಈ ಸಲ ಮನೆಯಲ್ಲೇ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೆ. ಬಿಕಾಸ್ ಯಾವಾಗಲೂ ಏನಂದರೆ ನಮ್ಮ ಮಕ್ಕಳು ಬಿಡ್ತಿರ್ಲಿಲ್ಲ, ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಇಲ್ಲ, ಈ ಸಲ ನಾನು ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟು ಎಲ್ಲ ಮಾಡ್ಕೊತಿದ್ದೆ. ಏನೇನೋ ಅಂದ್ಕೊಂಡೆ, ಬಟ್ ಜಾಸ್ತಿ ತಿಂಡಿಗಳೇನು ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇನ್ನು ರವೆ ಉಂಡೆನೆಲ್ಲ ಮಾಡಿ ಮುಗಿಸ್ದೆ. ಅದಾದಮೇಲೆ ಇನ್ನು ಗರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಗರ್ಜಿಕಾಯಿನ ಟ್ರೈ ಮಾಡ್ತಾ ಇರೋದು. ಬೇರೆ ತಿಂಡಿಗಳನ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ಮಾಡ್ತಾ ಇರ್ತೀನಿ, ಬಟ್ ಗರ್ಜಿಕಾಯಿ ಮಾತ್ರ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಹಾಗಾಗಿ ಗರ್ಜಿಕಾಯಿಗೂ ಕೂಡ ಹಿಟ್ಟೆಲ್ಲ ಕಲಸಿಟ್ಟು ಅದಾದಮೇಲೆ ಇನ್ನು ಕಣಕ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಹಿಟ್ಟು ಕಲಸಿಟ್ಟಿದ್ನಲ್ಲ, ಅದು ಕೂಡ ಎಲ್ಲ ನೀಟ್ ಚೆನ್ನಾಗಿ ಬೆಳೆದಿತ್ತು, ತುಂಬ ಚೆನ್ನಾಗಾಗಿತ್ತು. ಹೇಗೆ ಬರುತ್ತೋ ಏನೋ ಅನ್ಕೊತಿದ್ದೆ, ಯಾಕೆಂದರೆ ಫಸ್ಟ್ ಟೈಮ್ ನಾನು ಏನಾದರೂ ಮಾಡಿದ್ರೆ ತುಂಬ ಭಯಪಟ್ಬಿಡ್ತೀನಿ, ಹೇಗಾಗುತ್ತಪ್ಪ ಏನು ಅನ್ನೋ ಥರ. ಸೊ ಹಂಗಾಗಿ ನಾವು ಭಯಪಟ್ಕೊಂಡೆ ಮಾಡಿದೆ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟಿಗೆ ಎಲ್ಲದನ್ನು ಅರ್ದು ಇಟ್ಕೊಂಡೆ, ನಾನೇನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಬಿಕಾಸ್ ನಮ್ಮನೇಲಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಿನ್ನೋದು ಸ್ವಲ್ಪ ಕಮ್ಮಿ. ಸೊ ಹಾಗಾಗಿ ಇನ್ನು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇನ್ನು ಎಲ್ಲದನ್ನು ಫಸ್ಟು ಅರ್ದಿಟ್ಕೊಂಡಿದ್ದೆ. ಅದಾದಮೇಲೆ ಅದಕ್ಕೆ ಎಲ್ಲ ಕಣ್ಕನ್ನೆಲ್ಲ ತುಂಬಿ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಎಣ್ಣೆಲಿ ಕರಿಯೋದೊಂದು ಬಾಕಿ ಇತ್ತು. ನಮ್ಮ ಸುದೀಕ್ಷಾ ಮಲಗಿದ್ದಾಗಲೇ ಈ ಕೆಲಸಗಳನ್ನ ಮಾಡ್ಕೊಬೇಕು, ಇಲ್ಲ ಅಂದರೆ ಸಿಕ್ಕಾಬಟ್ಟೆ ಟಾರ್ಚರ್ ಕೊಡ್ತಾಳೆ. ಸೊ ಹಾಗಾಗಿ ಅವಳು ಮಲಗಿದಾಗಲೇ ಮಾಡ್ಕೊಬೇಕು ಅಂತ ಹೇಳಿ ಕಾಯ್ಕೊಂಡು ಇದ್ದು ಇವಾಗ ಅದನ್ನೆಲ್ಲ ಮಾಡ್ಕೊತಿದ್ದೆ. ಸೊ ಅದಾದಮೇಲೆ ಇನ್ನು ಎಣ್ಣೆನೆಲ್ಲ ಕಾಯಕ್ಕಿಟ್ಕೊಂಡು ನಾನು ಕೂಡ ಅದನ್ನೆಲ್ಲ ಮಾಡ್ಕೊಂಡಿದ್ನಲ್ಲ, ನೋಡಿ ಈ ಥರ ಬಂದಿತ್ತು ತುಂಬಿರೋದು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನನಗಂತೂ ಅದು ನೋಡಿ ಫುಲ್ ಖುಷಿ ಆಗ್ಬಿಡ್ತು, ನಾನು ಈ ಥರ ಗರ್ಜಿಕಾಯಿ ಮಾಡ್ತೀನಿ ಅಂದರೆ ಅಂತ. ಏಕೆಂದರೆ ನಾನು ಫಸ್ಟ್ ಟೈಮ್ ಏನಾದರೂ ಒಂದು ರೆಸಿಪೀಸ್ ಮಾಡಿದಾಗ ನನಗೆ ಏನೋ ಒಂಥರ ಅದು ಚೆನ್ನಾಗಿ ಬಂದರೆ ಫುಲ್ಲು ಖುಷಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇನ್ನು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇನ್ನು ಎಣ್ಣೆಗೆ ಹಾಕಿ ಎಲ್ಲ ಕರ್ದು ಎಲ್ಲ ಎತ್ತಿಟ್ಬಿಟ್ಟೆ. ಇನ್ನು ಅದಾದಮೇಲೆ ಇನ್ನು ಸ್ವಲ್ಪ ಹೂನ ತೊಗೊಂಡಿದ್ವಿ, ಇಲ್ಲಿ ಮನೆ ಹತ್ರ ದುಡ್ಡು ಕೊಟ್ಟು ಬಿಡಿ ಹೂನ ತೊಗೊಂಡಿದ್ದೆ. ಸೊ ಹಾಗಾಗಿ ಅದಕ್ಕೆ ಅದನ್ನು ಹಾರ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೆ. ನನಗೆ ಅದನ್ನು ಕಟ್ಟಿರೋದು ಹಾಕೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸೊ ಈ ಥರ ಹಾರ ಮಾಡಿ ಹಾಕಿದ್ರೇ ಇಷ್ಟ. ನೋಡಿ ನಾನೇ ಕೈಯಾರ ಒಂದು 3 ಹಾರ ಆಯಿತು. ಸೊ ಅದನ್ನೆಲ್ಲ ರೆಡಿ ಮಾಡಿಟ್ಟು ಇನ್ನು ಫೈನಲಾಗಿ ಒಂದು ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಬೇಕಿತ್ತು, ಅದೊಂದು ಬ್ಯಾಲೆನ್ಸ್ ಇತ್ತು.
ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿದ್ದಿದ್ದ ಐಟಮ್ಸ್ನೆಲ್ಲ ಹೊರಗಡೆ ಇಟ್ಟು, ಇನ್ನು ಫೋಟೋಸ್ನೆಲ್ಲ ನನ್ನ ಹಸ್ಬೆಂಡು ಒರೆಸಿ ಕೊಡ್ತಾಯಿದ್ರು. ಅವರು ಡ್ಯೂಟಿಯಿಂದ ಬಂದಿದ್ರಲ್ಲ, ಸೊ ಹಾಗಾಗಿ ಅವ್ರು ನನಗೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿಬಿಡ್ತಾರೆ. ನಿಜವಾಗ್ಲೂ ಅವ್ರೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕೆ ಒಂದು ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು. ಇನ್ನು ಫೋಟೋಸ್ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ನಾನು ಕೂಡ ಎಲ್ಲ ಜೋಡಿಸ್ತಾ ಇದ್ದೆ. ನನ್ನ ಹಸ್ಬೆಂಡು ಆ ಥರ ಇಡು ಈ ಥರ ಇಡು ಅಂತ ಹೇಳ್ತಾಯಿದ್ರು. ಬಿಕಾಸ್ ನಾನು ಲಕ್ಷ್ಮಿನ ದೇವ್ರ ಮನೆಯಲ್ಲೇ ಕೂರಿಸೋದು. ಈ ಮನೆಗೆ ಬಂದು ಇಲ್ಲಿಗೆ 2ನೇ ವರ್ಷ ಇದು ಲಕ್ಷ್ಮಿ ಕೂರಿಸ್ತಾ ಇರೋದು. 2 ವರ್ಷದಿಂದನೂ ಅಷ್ಟೇ ನಾನು ದೇವ್ರ ಮನೆಯಲ್ಲೇ ಕೂರಿಸೋದು. ಬಿಕಾಸ್ ನಮ್ಮ ಮನೆ ತರಲೆ ತಿಮ್ಮಿ ಭಯಕ್ಕೋಸ್ಕರ ಅಷ್ಟೇ. ಬಟ್ ಹೊರ್ಗಡೆ ಎಲ್ಲ ಕೂರ್ಸೋಕ್ಕೆ ಸರಿನೂ ಆಗಲ್ಲ ಅಂತ ಹೇಳಿ ನಾನು ಅಲ್ಲೇ ಕೂರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇನ್ನು ಅದೆಲ್ಲ ಆದಮೇಲೆ ಇನ್ನು ತಟ್ಟೆ ಎಲ್ಲ ತುಂಬೋದಿತ್ತು. ಸೊ ಹಾಗಾಗಿ ಇನ್ನು ತಟ್ಟೆನೆಲ್ಲ ತುಂಬಿಟ್ಕೊಳ್ಬಿಡೋಣ. ಹಾಗೆ ಕಳ್ಸೋಕ್ಕೆ ಏನೇನು ವಸ್ತುಗಳು ಹಾಕ್ತೀನಿ ಅದನ್ನೆಲ್ಲ ಒಂದು ತಟ್ಟೆಗೆ ಜೋಡಿಸಿ ಇಟ್ಬಿಡ್ತೀನಿ. ಎಷ್ಟೆಷ್ಟು ಏನೇನು ಅನ್ನೋ ಥರ ಎಲ್ಲ ಜೋಡಿಸಿ ಇಟ್ಬಿಡ್ತೀನಿ. ಬೆಳಗ್ಗೆಗೆ ಕನ್ಫ್ಯೂಸ್ ಆಗಬಾರ್ದು, ಒಂದೂ ಮಿಸ್ ಆಗಬಾರ್ದು ಅಂತೇಳಿ ಪ್ರತಿಯೊಂದನ್ನು ರೆಡಿ ಮಾಡಿ ಇನ್ನು ಇಟ್ಬಿಡ್ತೀನಿ. ಇನ್ನು ಅದಾದಮೇಲೆ ಸ್ಯಾರಿ ಒಂದು ಪಿನ್ ಮಾಡಿ ಇಟ್ಬಿಡ್ತೀನಿ. ನಾನು ಸ್ಯಾರಿನ ನೈಟೆಲ್ಲ ಹುಡ್ಸೋಕೆ ಹೋಗಲ್ಲ, ಅದು ಸರಿನೂ ಆಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಉಡಿಸ್ಕೊಳ್ಳೋಣ ಅಂತ ಹೇಳಿ ಇನ್ನು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವೀಡಿಯೋ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಅಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಅಂಥ ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಬಾಯ್.